ಭಗವಂತನ ಹತ್ರ ಮನುಷ್ಯ ವಾದ ಮಾಡ್ತಾ ಇರ್ತಾನಂತೆ. ಏನಂತ, ನನ್ನನ್ನು ಭೂಮಿಗೆ ಕಳಿಸ್ಬಿಟ್ಟಿದ್ಯಾ, ನನಗೇನೂ ಕೊಟ್ಟಿಲ್ಲ, ಬರಿಗೈಲಿ ಕಳಿಸಿದ್ಯಾ, ನಾನು ಹೆಂಗೆ ಇಲ್ಲಿ ಜೀವನ ಮಾಡೋದು, ನನಗೇನಾದರೂ ಬೇಕಲ್ಲ ಅಂತ ಕೇಳ್ತಾನಂತೆ. ಅದಕ್ಕೆ ಭಗವಂತ, ಸರಿನಪ್ಪ ನಿನಗೇನು ಬೇಕು ಹೇಳು ಅಂತಂದಾಗ, ನನಗೆಲ್ಲ ಬೇಕು ಅಂತಂತೆ. ಅದೇ ಎಲ್ಲ ಬೇಕಂದ್ರೆ ಏನು ಬೇಕು ಹೇಳಪ್ಪ ಅಂದಾಗ, ದುಡ್ಡು, ಕಾರು, ಬಂಗ್ಲೆ, ಮನೆ, ಹೆಂಡತಿ, ಮಕ್ಕಳು, ಒಡವೆ ಎಲ್ಲಾವುದು ಬೇಕು, ನನಗೆ ಎಲ್ಲದನ್ನು ಕೊಡು ಅಂತನಂತೆ. ಸರಿ ನಿನಗೇನು ಬೇಕೆಲ್ಲ ತಗೊಳಪ್ಪ ಅಂತ ಬಿಟ್ಬಿಡ್ತಾನಂತೆ. ಮನುಷ್ಯನಿಗೆ ಎಲ್ಲಾವುದೂ ಸಿಗುತ್ತೆ, ಆದರೆ ಮನುಷ್ಯ ಕೇಳಬೇಕಾಗಿದ್ದನ್ನೇ ಕೇಳದಿರಲ್ಲ, ಆದರೆ ಅವನಿಗೊಂದು ಸಿಗಲ್ಲ. ಅದು ನೆಮ್ಮದಿ. ಎಲ್ಲ ಕೊಟ್ಟಂಥ ಭಗವಂತ ನೆಮ್ಮದಿ ಮಾತ್ರ ಕೊಟ್ಟಿರಲ್ಲ. ಅವನು ಆ ನೆಮ್ಮದಿನ ಬಿಟ್ಟು ಎಲ್ಲಾವುದು ಕೇಳಿರ್ತಾನೆ. ಹಂಗೆ ಮನುಷ್ಯನಿಗೆ ಎಷ್ಟೇ ಇದ್ರೂ ಕೂಡ ನೆಮ್ಮದಿನೇ ಮುಖ್ಯ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳು ತುಂಬ ನಡೆದೋಗ್ಬಿಟ್ಟಿರುತ್ತೆ. CJ ರಾವ್ ಅಂತ ಒಬ್ಬ ವ್ಯಕ್ತಿ, ದೊಡ್ಡ ಉದ್ಯಮಿ, ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದನ್ನು ಕೇಳೋಕ್ಕೇ ಆಗ್ತಾ ಇಲ್ಲ. ದೇವ್ರು ಏನು ಕೊಟ್ಟಿಲ್ಲ, ಎಲ್ಲದೂ ಕೊಟ್ಟಿದ್ದಾನೆ, ಆದರೆ ನೆಮ್ಮದಿ ಒಂದು ಇರಲಿಲ್ಲ ಅನಿಸುತ್ತೆ. ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯವಾಗಿ ಬೆಳೆದು ಒಂದು ಕಂಪ್ನಿ ಕಟ್ಟಿ ಆ ಕಂಪ್ನಿನ ಬೆಳೆಸಿ ಅದನ್ನು ಉಳಿಸ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬ ಕಷ್ಟ. ಅವ್ರ ಕೆಳಗಡೆ ಸಾವಿರಾರು ಜನ ಕೆಲಸ ಮಾಡುವಂಥವ್ರು, ಅವರಿಗೆ ದಾರಿದೀಪ ಆದಂಥವ್ರು. ಇವತ್ತವ್ರು ನಮ್ಮ ಜೊತೆ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ, ತುಂಬ ನೋವಾಗುತ್ತೆ. ಏನೇ ಆಗಲಿ, ಮನುಷ್ಯ ಎಷ್ಟೇ ದುಡ್ಡು ಮಾಡಿ, ಏನೇ ಮಾಡಿ, ಆದರೆ ನೆಮ್ಮದಿ ಅನ್ನೋದು ಮುಖ್ಯ ಆಗಿರುತ್ತೆ. ದಯವಿಟ್ಟು ನೆಮ್ಮದಿಯಾಗಿ ಖುಷಿಯಾಗಿ ಇರೋಷ್ಟು ದಿನ ಚೆನ್ನಾಗಿ ನಗ್ತಾ ಎಲ್ಲರ ಜೊತೆ ಖುಷಿಯಾಗಿರೋ ಅನ್ನೋದೇ ನಮ್ಮ ಉದ್ದೇಶ.